ಕ್ರಾಸ್ನಲ್ಲಿರುವಂತಹ ಮಂಜುನಾಥ ಬೇಕರಿ ಮತ್ತು ಕಾಂಡಿಮೆಂಟ್ಸ್ ಮೇಲೆ ಕೂಡ ನಿನ್ನೆ 4-5 ಜನ ತಂಡ ಒಂದು ಹಲ್ಲೆಯನ್ನು ಮಾಡಿದ್ದಾರೆ. ಮೊದಲಿಗೆ ಈ ಬೇಕರಿ ಬಳಿ ಬಂದಂತಹ ಇಬ್ಬರು ಕೂಡ ಸಾಲವನ್ನು ಕೇಳಿದ್ದಾರೆ. ಆಗ ಸಾಲವನ್ನು ಕೊಡೋದಿಲ್ಲ, ಹಳೆ ಬಾಕಿಯನ್ನು ಪಾವತಿ ಮಾಡಿ ಅದಾದ ಬಳಿಕ ಕೂಡ ಸಾಲವನ್ನು ತೆಗೆದುಕೊಂಡು ಹೋಗಿ ಅಂತ ಹೇಳಿ ಈ ಬೇಕರಿಯಲ್ಲಿದ್ದಂತಹ ಮಾಲಕಿ ಅವರು ಹೇಳಿದ್ದಾರೆ. ಅಷ್ಟಕ್ಕೆ ರೊಚ್ಚಿಗೆದಂತಹ ಯುವಕರು ಕೂಡ ಆಕೆಯ ಮೇಲೆ ಗಲಾಟೆಯನ್ನ ಮಾಡಿ ಇಲ್ಲಿದ್ದಂತಹ ಬಾಟಲ್ಗಳನ್ನು ಎಸೆದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ತಕ್ಷಣ ಅವರು ಕೂಡ ತಮ್ಮ ಪತಿಗೆ ಕರೆಯನ್ನು ಮಾಡಿದ್ದಾರೆ. ಪತಿ ಬಂದು ಕೇಳಿದಂತಹ ವೇಳೆಯಲ್ಲಿ ಕೂಡ ಸಿಕ್ಕ ಹಾಗೆ ಹಲ್ಲೆಯನ್ನು ಮಾಡಿದ್ದಾರೆ. ಹಲ್ಲೆ ಮಾಡಿ ನಂತರ ಕೂಡ ಅವರು ಮನೆ ಹತ್ರ ಎಸ್ಕೇಪ್ ಆಗಿದ್ದಾರೆ. ಯಾದ ಬಳಿಕ ಕೂಡ ಮನೆ ಬಳಿ ಹೋಗಿ ಅವರು ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಕ್ರಿಕೆಟ್ ಬ್ಯಾಟ್ ಮತ್ತು ವಿಕೆಟ್ಗಳನ್ನು ತೆಗೆದುಕೊಂಡು ಬಂದು ಕೂಡ ಅವರ ಮೇಲೆ ಮನಸೋ ಇಚ್ಛೆ ಹಲ್ಲೆಯನ್ನು ಮಾಡಿದ್ದಾರೆ. ಹಲ್ಲೆಯ ಪರಿಣಾಮವಾಗಿ ಅವರ ದೇಹದ ವಿವಿಧ ಭಾಗಗಳಿಗೂ ಕೂಡ ಗಂಭೀರವಾದಂತಹ ಗಾಯಗಳಾಗಿರೋದು. ಕಣ್ಣಿನ ಭಾಗ ಕೂಡ ರಕ್ತ ಹೆಪ್ಪುಗಟ್ಟಿದೆ. ಸೊ ಈ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಈಗ ಆಟಿನಗರ ಠಾಣೆಗೆ ತೆರಳಿ ಒಂದು ದೂರನ್ನು ಕೂಡ ಕೊಟ್ಟಿದ್ದಾರೆ. ಸೊ ದೂರಿನ ಆಧಾರದ ಮೇಲೆ ಈಗಾಗಲೇ ಎಫ್ಐಆರ್ ಅನ್ನು ಕೂಡ ದಾಖಲಿಸಿಕೊಂಡಿರುವಂತದ್ದು. ಸದ್ಯ ಗಾಯಾಳುಗಳಾಗಿರುವಂತಹ ಅಂಗಡಿ ಮಾಲೀಕರು ಕೂಡ ನಮ್ಮೊಟ್ಟಿಗಿದ್ದಾರೆ. ಸರ್, ನಿನ್ನೆ ಏನಾಯ್ತು ಎಕ್ಸಾಕ್ಟ್ ಆಗಿ? ನಿನ್ನೆ 3:30 ನಾನು ಇರಲಿಲ್ಲ, ನಮ್ಮ ಹೆಂಗಸರು ಇದ್ರು ಅಂಗಡಿಯಲ್ಲಿ. ಬಂದು ಸಾಲ ಕೇಳಿದಂತೆ, ಅವ್ರು ಮೊದಲೇ ಸಾಲ ಕೊಡಬೇಕಿತ್ತು. ಅದು ಕೇಳಿದಕ್ಕೆ ಬಂದು ಗಲಾಟೆ ಮಾಡಿದ್ದಾರೆ. ಒಂದು 7-8 ಜನ ಬಂದಿದ್ದಾರೆ, 7-8-10 ಜನ ಬಂದಿದ್ದಾರೆ ಅವ್ರ ಮನೆಯವರೆಲ್ಲ ಸೇರಿ. ಈಗ ಸಾಲ ಎಷ್ಟು ದಿವಸದಿಂದ ತಗೊಂಡು ಹೋಗ್ತಾ ಇದ್ರು? ಅವರು ಪರಿಚಯಸ್ತ ನಿಮಗೆ? ಅಷ್ಟು ಪರಿಚಯ ಏನಿಲ್ಲ, ಡೈಲಿ ಬರ್ತಾ ಸಾಲ ತಗೊಂಡು ಹೋಗ್ತಿದ್ರು. ಕೇಳಿದಕ್ಕೆ ಮತ್ತೆ ಕೊಡೋ ಅಂತ ಹೇಳಿದಕ್ಕೆ ಗಲಾಟೆ ಮಾಡಿದ್ದಾರೆ. ನಿಮ್ಮ ಮಡದಿಯವ್ರ ಮೇಲೆ ಹಲ್ಲೆ ಮಾಡಿದ್ರೆ ಅವ್ರ ಮೇಲೆ ಹಲ್ಲೆ ಮಾಡಿ, ಅವ್ರ ಮೇಲೆ ಹಲ್ಲೆ ಮಾಡಿದ್ರೆ, ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ. ನಮ್ಮ ಮಗನ ಮೇಲೆ ಏನಂತ ಕೇಳಕ್ ಬಂದಿದ್ದಕ್ಕೆ ಹಲ್ಲೆ ಮಾಡಿದ್ದಾರೆ. ಬ್ಯಾಟ್ ಅಲ್ಲಿ ಮತ್ತೆ ವಿಕೆಟ್ ಅಲ್ಲಿ ಬಂದು ಗ್ಲಾಸ್ ಗೀಸ್ ಎಲ್ಲ ಹೊಡೆದಾಕಿದ್ದಾರೆ. ಸಾಲ ಕೊಡ್ಲಿಲ್ಲ ಅನ್ನುವಂತಹ ಕಾರಣಕ್ಕೆ ತೆರಳಿ ಹಲ್ಲೆಯನ್ನ ಮಾಡಿದ್ದಾರೆ. ಅದಾದ ಬಳಿಕ ಕೂಡ ಅವರ ಪತ್ನಿಯವರು ಕೂಡ ಇದ್ದಾರೆ, ಅವ್ರನ್ನು ಕೂಡ. ಮೇಡಮ್, ನಿನ್ನೆ ಎಷ್ಟೊತ್ತಿಗೆ ಗಲಾಟೆ ಆಯ್ತು, ಏನಾಯ್ತು? ಇದು 3:15 ಆಗಿರೋದು. 3:15 ಬಂದು ಅವರು ಸಾಲ ಕೊಡ್ಬೇಕಿತ್ತು, ನಮ್ಗೆ ಒಂದು 1,500 ರೂಪಾಯಿ ಕೊಡ್ಬೇಕಿತ್ತು. ಮತ್ತೆ ಐಟಮ್ ಕೇಳಿದ್ರು, ವಸ್ತುಗಳು ಇಲ್ಲ, ಕೊಡಲ್ಲ, ಅದು ಕ್ಲಿಯರ್ ಆಗಬೇಕು. ಆವಾಗ ಮಾತು ಬಂದು ಗಲಾಟೆ ಮಾಡಿದ್ರು, ಕೊಡಲ್ಲ ಹೆಂಗೆ ಅಂತ ಹೇಳ್ಬಿಟ್ಟು. ಕುಡ್ಕೊಂಡು ಸ್ವಲ್ಪ ರೌಡಿಸಮ್ ಅವ್ರ ಹತ್ರ ಇದ್ರು, ಬಂದು ಗಲಾಟೆ ಮಾಡಿದ್ರು, ಹೊಡೆಗೆಲ್ಲ ಬಂದ್ರು. ನನಗೆ ಬಂದ ಕೂಡ ನಾನು ನಮ್ಮ ಯಜಮಾನರು ನಮ್ಮ ಮಗನೂ ನಾನು ಕರೆದ ಕೂಡ ಬಂದು ಅವ್ರನ್ನೂ ಬಿಟ್ಟಿಲ್ಲ. ಅವ್ರಿಗೆ ಬಂದು ಏಕಾಏಕಿ ಬಂದು ಹೊಡೆದು ಬಾಟ್ಲುಗಳು, ಮಿಕ್ಸರ್ ಬಾಟ್ಲು, ಅದು ಇದು ಹೊಡೆದು ತಲೆ ಮೇಲೆ ಹಾಕಿ ಫುಲ್ಲು ಗಲಾಟೆ ಮಾಡಿದ್ರು. ಆಮೇಲೆ ಹೊಯ್ಸಳಕ್ಕೆ ಬಾವ ಕರೆದು ನಾನು ಹೊಯ್ಸಳಕ್ಕೆ ಫೋನ್ ಮಾಡಿದೆ. ಹೊಯ್ಸಳು ಅವ್ರು ಬಂದು ಮನೆ ತೋರ್ಸಕ್ ಹೋದ್ರೆ ಆವಾಗ್ಲೂ ಬಂದು ಅವ್ರು ಪೊಲೀಸ್ ಎದುರುಗಡೆ ನಮ್ಗೆ ಹೊಡೆದು ಈ ತರ ಹಲ್ಲೆ ಮಾಡಿದ್ರು, ಜೀವ ಬೆದರಿಕೆಯನ್ನು ಹಾಕಿದ್ರು. ಪರಿಚಯಸ್ತ್ರ ಹಿಂದೆ ಏನಾರ ಗಲಾಟೆ ಏನಾರ ಆಗಿತ್ತಾ? ಈ ತರ ಗಲಾಟೆ ಏನಾಗಿಲ್ಲ. ಈಗ ಬರ್ತಾರೆ, ಕಾಸು ಕೊಡಿ, ಬ್ಯಾಲೆನ್ಸ್ ಸಿಗರೇಟ್ ಕೇಳ್ತಾರೆ, ಅದ್ ಮಾಡ್ತಾರೆ, ಕಾಸು ಕೊಡಿ ಅಂತ ಹೇಳ್ತೀವಿ. ಇಲ್ಲಾಂದ್ರೆ ಈಗ ಸುಮ್ಮನೆ ಈ ಸ್ವಲ್ಪ ಚೂರು ಕಿರಿಕಿರಿ ಇರ್ತಾರಲ್ಲ. ಈಗ ಬೇಕರಿ ಅಂದ ಕೂಡಲೇ ಈಗ ಇಲ್ಲಿ ಬೆಂಗಳೂರು ಜನಗಳೇ ಹಂಗೆಲ್ಲ ಸ್ವಲ್ಪ ಜಾಗ ಗಲಾಟೆ ಮಾಡ್ಕೊಂಡು ಹೋಗೋರು. ಇದು ನಿನ್ನೆ ಅವರು ಕುಡ್ದಿದ್ರು, ತುಂಬಾ ಜನ ಕರ್ಕೊಂಡ್ ಬಂದು ಇಲ್ಲಿನವ್ರೆ ಈ ಮನೆಯವರು ಮತ್ತೆ ಹೊರಗಡೆ ಜನರು ಬಂದಿದ್ದಾರೆ. ಅಲ್ಲಿ ಒಂದು 8-10 ಜನ ಬಂದು ಏಕಾಏಕಿ ಅವ್ರ ಮನೆಯವರೇ ಕಂಪ್ಲೇಂಟ್ ಕೊಟ್ಟಿದ್ವಿ. ಈ ಘಟನೆ ಆಗ್ತಿದ್ದಂತೆ ತೆರಳಿ ಒಂದು ದೂರನ್ನ ಕೊಟ್ಟಿದ್ದಾರೆ. ದೂರಿನ ಆಧಾರದ ಮೇಲೆ ಕೂಡ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ಆರೋಪಿಗಳ ಪತ್ತೆಗೆ ಮುಂದಾಗಿರುವಂತಹದ್ದು. ಕ್ಯಾಮರಾ ಪರ್ಸನ್ ಜೈನ್ ಜೊತೆ ವೆಂಕಟೇಶ್, ಪವರ್ ಟಿವಿ, ಬೆಂಗಳೂರು.